ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರು ಸಾಮಾಜಿಕವಾಗಿ ಕ್ರಾಂತಿಕಾರಕ ಬದಲಾವಣೆ ತಂದು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅನುಭವ ಮಂಟಪ 12ನೇ ಶತಮಾನದಲ್ಲಿ ಎಲ್ಲ ಧರ್ಮದ ಶರಣರು, ಕವಿಗಳು ಮತ್ತು ತತ್ವಜ್ಞಾನಿಗಳು ಸೇರುತ್ತಿದ್ದ ಒಂದು ಸಾಮಾಜಿಕ ಧಾರ್ಮಿಕ ಸಂಸತ್ತು. ಇದರಲ್ಲಿ ಎಲ್ಲಾ ಜಾತಿಯ, ಎಲ್ಲಾ ವೃತ್ತಿಯ ಸಾಮಾನ್ಯ ಜನರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು ಹಾಗೂ ತಮ್ಮ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಅಂತಹ ಅದೇ ಮಾದರಿಯ ರಥಯಾತ್ರೆ ರಾಜ್ಯಾದ್ಯಂತ ಜ್ಯೋತಿ ಮುಖಾಂತರ ಶರಣರ ಪರಿಚಯಗಳನ್ನು ವಚನ ಸಾರುತ್ತಾ ಇಂದು ಚೆನ್ನಮ್ಮ ಕಿತ್ತೂರು ತಾಲೂಕಾಡಳಿತ ಹಾಗೂ ಕಿತ್ತೂರು ರಾಷ್ಟ್ರೀಯ ಬಸವದಳ ಹಾಗೂ ಬಸವಪರ ಸಂಘಟನೆಗಳು ಅನುಭವ ಮಂಟಪ ಜ್ಯೋತಿ ಸ್ವಾಗತಿಸಿದರು. ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರಿಗೆ ಇಂದು ಮುಂಜಾನೆ ಬೆಳಗ್ಗೆ 9:30 ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಕಾರ್ಯಕ್ರಮದ ಅಂಗವಾಗಿ ರಥಯಾತ್ರೆ ಕಿತ್ತೂರ ಪಟ್ಟಣಕ್ಕೆ ಆಗಮಿಸಿತು. ಕೂಡಲಸಂಗಮದಲ್ಲಿ ನಡೆಯುವ ಬಸವ ಜಯಂತಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿದ ಅನುಭವ ಮಂಟಪ ಯಾತ್ರಾ ಜ್ಯೋತಿಯನ್ನು ಸದರಿ ರಥಯಾತ್ರೆಯನ್ನು ಕಿತ್ತೂರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ರಾಣಿ ಚೆನ್ನಮ್ಮಾಜಿ ಪುತ್ಥಳಿಯ ಹತ್ತಿರ ಬರಮಾಡಿಕೊಳ್ಳಲಾಯಿತು. ಸದರಿ ರಥಯಾತ್ರೆಗೆ ತಾಲೂಕಾ ಆಡಳಿತದಿಂದ ಮಾನ್ಯ ತಹಶೀಲ್ದಾರರು ಶ್ರೀ ರವೀಂದ್ರ ಹಾದಿಮನಿ ಹಾಗೂ ರಾಷ್ಟ್ರೀಯ ಬಸವದಳದ ಕಿತ್ತೂರಿನ ಕಾರ್ಯಕರ್ತರು ಮತ್ತು ಬಸವಪರ ಸಂಘಟನೆಯ ಪ್ರಮುಖರು ಬರಮಾಡಿಕೊಂಡರು. ಆಗಮಿಸಿದ ಅನುಭವ ಮಂಟಪ ಜ್ಯೋತಿಯನ್ನು ಸ್ವಾಗತಿಸಲಾಯಿತು. ವಿಧಿವಿಧಾನದಿಂದ ಸ್ವಾಗತಿಸಿ ಪೂಜಿಸಿ ಬೀಳ್ಕೊಟ್ಟರು. ಈ ಐತಿಹಾಸಿಕ ಅನುಭವ ಮಂಟಪ ಜ್ಯೋತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಜೀವ ಮಿರಜಕರ, ಎಇ ಎಂಎಂ ನೀರಲಗಿ, ಕಂದಾಯ ನಿರೀಕ್ಷಕರು ಕಿತ್ತೂರ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಬಸವದಳದ ಕಾರ್ಯಕರ್ತರಾದ ಚಂದ್ರಗೌಡ ಪಾಟೀಲ, ಅಶೋಕ ಅಣ್ಣಾವರ, ಡಿಆರ್ ಪಾಟೀಲ, ಜಗದೀಶ ಕಂಬಾರಗಣವಿ, ಬಸವರಾಜ ಜಕಾತಿ, ಮಡಿವಾಳಿ ಕೋಟಿ, ರಾಯಪ್ಪ ಹಣಜಿ, ಗೌಡ್ರು ತಿಮ್ಮಾಪೂರ, ಡಾ ಎಸ್ ಬಿ ದಳವಾಯಿ, ಅಧ್ಯಕ್ಷರು ಕಿತ್ತೂರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್, ಗಂಗಪ್ಪ ಕರಿಕಟ್ಟಿ, ರಾಘವೇಂದ್ರ ಸಹಾಯಕ ಕ್ಯೂರೇಟರ್ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಈರಣ್ಣ ಕುಂಟಿರಪ್ಪಗೋಳ, ಪ್ರಕಾಶ ಸುಣಗಾರ, ದಿಲಾವರ ಯರಗಟ್ಟಿ, ರುದ್ರಪ್ಪ ಮುತ್ತೆಣ್ಣವರ, ಬಸವರಾಜ ಹಂಜಿನಾಳ, ಫಕೀರಪ್ಪ ಲಿಂಗಮೇತ್ರಿ ಹಾಗೂ ನೂರಾರು ಬಸವ ಭಕ್ತರು ಹಾಜರ ಇದ್ದರು. ನಂತರ ಸದರಿ ರಥಯಾತ್ರೆಯನ್ನು ಧಾರವಾಡಕ್ಕೆ ಭಕ್ತಿಪೂರ್ವಕ ಬಸವ ಜೈಕಾರದೊಂದಿಗೆ ಬೀಳ್ಕೊಡಲಾಯಿತು. ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ.